ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಬನ್ನಿ. ಚಂದ್ರೇಶ್ ಪುರುಷ 4 ನವೆಂಬರ್ 1994 2:15 ಮಣಿಪಾಲದಲ್ಲಿ ಜನನ, ವಿಶಾಖ ನಕ್ಷತ್ರ, ತೃತೀಯ ಪಾದ, ತುಲಾ ರಾಶಿ, ಕುಂಭ ಲಗ್ನದಲ್ಲಿ ಜನನ. ಯಾವ ಲಗ್ನ? ಕುಂಭ ಲಗ್ನದಲ್ಲಿ ಜನನ. ಸೌಭಾಗ್ಯ ಯೋಗದಲ್ಲಿ ಹುಟ್ಟಿದ್ದೀರಾ, ಒಳ್ಳೆ ಯೋಗ ನಿಮಗೆ, ನೋ ಪ್ರಾಬ್ಲಮ್. ಹೌದು, ಯೋಗ ಮಾತ್ರ ಬಹಳ ಚೆನ್ನಾಗಿದೆ, ಬಹಳ ಬೆಳೀತೀರ ಮುಂದೆ ನೀವು, ಇದರಲ್ಲಿ ಯಾವುದೇ ಸಂಶಯ ಬೇಡ. ಬನ್ನಿ. ಮಿಸ್ಟರ್ ಚಂದ್ರೇಶ್ 4 ನವೆಂಬರ್ 1994 ಹುಟ್ಟಿದ್ದೀರಾ, ಕರೆಕ್ಟಾ? ಬನ್ನಿ ಸರ್, ನೋಡೋಣ. 1, ನೀವು ನಿಮ್ಮ ವ್ಯಕ್ತಿತ್ವ. 2, ನಿಮ್ಮ ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟಗಳು. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ, ಇದ್ರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. ಹೌದು ನೋಡಿ, 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ನಾವು ಯೌವನಾವಸ್ಥೆ ಅಂತ ಕರಿತೀವಿ. ಏನಂತ ಕರಿತೀವಿ? ಯೌವನಾವಸ್ಥೆ. ಬನ್ನಿ. 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ 9 ತ್ರಿಕೋಣ ಆದರೆ ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50. ಹೌದು, ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಅದು 50-50. ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಬನ್ನಿ. ಹಾಗಾದರೆ ಕುಂಭ ಲಗ್ನದ ಯೋಗಕಾರಕ ಗ್ರಹ ಯಾವುದು? 1ನೇದ್ದೇ ಬಂದು ಶನಿ, 2ನೇದು ಶುಕ್ರ, 3ನೇದು ಬುಧ, 4ನೇದು ಕುಜ, ತಾತ್ಕಾಲಿಕ ಮಿತ್ರ ಗುರು. ರಾಹು ಮತ್ತು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಸೂರ್ಯ ಮತ್ತು ಚಂದ್ರ. ಸೂರ್ಯ ಮತ್ತು ಚಂದ್ರ. ಬನ್ನಿ. ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಗ್ರಹಗಳ ಸ್ಥಿತಿ ನೋಡ್ರಿ. ಇಲ್ಲಿ ವಕ್ರಿಯ ಇದ್ದಾನೆ, ಯಾರು? ಶನಿ. ಹೌದಾ? ಇಲ್ಲಿ ನೀಚ ಕುಜ. ಶನಿ ವಕ್ರಿಯನಿದ್ರೆ, ಕುಜ ನೀಚ ಇದ್ದಾನೆ, ಬಟ್ ವಿಪರೀತ ರಾಜಯೋಗಕ್ಕೆ ಬಂದಿದ್ದಾನೆ ಅವನು. ಹಾಗಾದ್ರೆ ಇಲ್ಲಿ ನೋಡಿ, ಬನ್ನಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ನೀಚ ಶನಿ, ನೀಚ ಸೂರ್ಯ ಇಲ್ಲಿದ್ದ, ಅಸ್ತಂಗತ ಶುಕ್ರ, ಅಸ್ತಂಗತ ಗುರು, ಅಸ್ತಂಗತ ಚಂದ್ರ, ಅಸ್ತಂಗತ ಗುರು, ಅಸ್ತಂಗತ ಶುಕ್ರ. ದಿಸ್ ಇಸ್ ಎಕ್ಸ್ಟ್ರಾಆರ್ಡಿನರಿ. ಈ ಭಾವ ನಿಮಗೆ. ಹೌದು, ಇದನ್ನು ಕರೆಕ್ಟಾಗಿ ನೀವು ಆಕ್ಟಿವೇಟ್ ಮಾಡಿಕೊಂಡ್ರೆ ಎಲ್ಲೋ ಇರ್ತೀರಿ ಮಿಸ್ಟರ್ ಚಂದ್ರೇಶ್. ಇದು ಮಾತ್ರ ಹೇಳಬಲ್ಲೆ. ಬನ್ನಿ. ಹಾಗಾದರೆ ಜಾತಕದ ಒಂದೊಂದೇ ಭಾವವನ್ನು ನೋಡ್ಕೊಂಡು ಹೋಗೋಣ. ಬನ್ನಿ. ಶನಿ 1ನೇ ಭಾವದಲ್ಲಿದ್ದಾನೆ. ಹೌದು, ಇವನು 1 ಮತ್ತು 12ನೇ ಭಾವದ ಸ್ವಾಮಿ. ಇಲ್ಲಿ 12ನೇ ಭಾವ ಕೌಂಟ್ ಮಾಡುವುದಿಲ್ಲ ನಾವು, ಇಲ್ಲಿ 1ನೇ ಭಾವ ಮಾತ್ರ ಕೌಂಟ್ ಮಾಡ್ತೀವಿ. 1ನೇ ಭಾವ. ಹೌದಾ? ನೋಡಿ, ಅದು ಅಲ್ಲದೇನೆ ಎಷ್ಟು ವಿಚಿತ್ರ ಆದರೂ ಸತ್ಯ. ನೋಡಿ, ಇಲ್ಲಿ ಪಂಚಮಹಾಪುರುಷ ರಾಜಯೋಗ ಅಂತ ಕರಿತೀವಿ ನಾವು. ಯಾವುದಕ್ಕೆ? 5 ಗ್ರಹಗಳಿಂದ ಆಗುವ ಅತಿ ದೊಡ್ಡ ರಾಜಯೋಗವು ಪಂಚಮಹಾಪುರುಷ ರಾಜಯೋಗ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರಾಹು ಆಗಲಿ, ಕೇತು ಆಗಲಿ, ಸೂರ್ಯ ಆಗಲಿ, ಚಂದ್ರ, ಇವರಿಂದ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುವುದಿಲ್ಲ. ಆಗುದಿದ್ರೆ ಏನೇ ಇದ್ರು
ಬುಧ, ಶುಕ್ರ, ಕುಜ, ಗುರು, ಶನಿ ಇವರಿಂದ ಮಾತ್ರ ಆಗುತ್ತೆ ಪಂಚಮಹಾಪುರುಷ ರಾಜಯೋಗ. ಅದಕ್ಕೆ ಹೇಳೋದು ನಾನು, ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ, ಶುಕ್ರನಿಂದ ಮಾಲವ್ಯ ಮಹಾಪುರುಷ ರಾಜಯೋಗ, ಕುಜನಿಂದ ರುಚಕ ಮಹಾಪುರುಷ ರಾಜಯೋಗ, ಗುರುನಿಂದ ಹಂಸ ಮಹಾಪುರುಷ ರಾಜಯೋಗ, ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ. ಮಹಾಪುರುಷ ರಾಜಯೋಗ ಅಂತ ಕರಿತೀವಿ ಇದಕ್ಕೆ ನಾವು. ನೋಡಿ, ಒಂದು ಹೇಳ್ತೀನಿ, ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೋ ಅವರು ಬಹಳ ನಿಯತ್ತಿನ ಜನ, ನೀತಿವಂತರು, ರೀತಿವಂತರು, ಶಾಸ್ತ್ರವಂತರು, ಆಧ್ಯಾತ್ಮಿಕ ಜೀವನವನ್ನು ನಂಬ್ತಾರೆ. ದೇವರ ಮೇಲೆ ವಿಪರೀತ ಭಕ್ತಿ ಇರುತ್ತೆ, ನೀತಿ ರೀತಿಯಿಂದ ಬದುಕ್ತಾರೆ, ಬಹಳ ನಿಯತ್ತಿನ ಮನುಷ್ಯರಾಗಿರ್ತಾರೆ, ಸಿನ್ಸಿಯರ್ ಇರ್ತಾರೆ. ಕೊಡೋದ್ರಲ್ಲಿ ಆಗಲಿ ತೊಗೊಳೋದ್ರಲ್ಲಿ ಟೋಟಲಿ. ಸೊ ಸಸಾ ಮಹಾಪುರುಷ ರಾಜಯೋಗದವರು ಹೆಚ್ಚಾಗಿ ಅಡ್ವೊಕೇಟ್ ಆಗಿರ್ತಾರೆ, ಹೆಚ್ಚಾಗಿ ಜಡ್ಜಸ್ ಆಗಿರ್ತಾರೆ, ಹೆಚ್ಚಾಗಿ IAS ಕೇಸ್ ಮಾಡ್ಕೊಂಡಿರ್ತಾರೆ, ಹೆಚ್ಚಾಗಿ ಬ್ಯಾಂಕಲ್ಲಿ ಜಾಬ್ ಮಾಡ್ತಾರೆ, ಹೆಚ್ಚಾಗಿ ಬಿಸ್ನೆಸ್ ಅನ್ನು ಮಾಡ್ಕೊಂಡಿರ್ತಾರೆ. ಸಸಾ ಮಹಾಪುರುಷ ರಾಜಯೋಗದವರು ಶನಿಯನ್ನು ಅವರು ಬಹಳ ಆರಾಧಿಸಿದ್ರೆ, ಶನಿಯನ್ನ ನೀವು ಬೇಡ್ಕೊಂಡ್ರೆ ಶಾಂತಿ ಮಾಡೋಂಗಿಲ್ಲ. ನೀವು ಶನಿಯನ್ನ ನೀವು ಬೇಡ್ಕೊಂಡ್ರೆ ಬಹಳ ಬೇಗ ಒಲಿಯುತ್ತಾನೆ. ಅದು ಅಲ್ಲದೆ ಅವನು ನಿಮಗೆ ಒಳ್ಳೆ ದಾರಿಯನ್ನು ಕೊಡ್ತಾನೆ. ಆದರೆ ಒಂದು ವಿಚಿತ್ರ ಆದರೂ ಸತ್ಯ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕಿಲ್ಲ. ಶನಿ ಲೇಟು, ಲೇಟೆಸ್ಟು, ಪರ್ಫೆಕ್ಟು, ಪರ್ಮನೆಂಟು, ಇದು ಟ್ಯಾಗ್ಲೈನ್ ಒಂದು. ಹೌದು, ಅವನು ಬೇಗ ಒಲಿಯಲ್ಲ. ಲೇಟೆಸ್ಟ್ ಆಗಿ ಏನಾದರೂ ಒಳದ ಅಂದ್ರೆ ಪರ್ಫೆಕ್ಟ್ ಆಗಿ ಒಲಿತಾನೆ, ಪರ್ಮನೆಂಟ್ ಆಗಿ ನಿಮಗೆ ಒಳ್ಳೆ ಫಲ ಕೊಡ್ತಾನೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇನೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಮಕ್ಕಳು, ಒಳ್ಳೆ ಹೆಂಡತಿ, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಹಾಗೂ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಅದು ಅಲ್ಲದೆ ಮಾನ, ಪ್ರತಿಷ್ಠೆ, ಸಂಪತ್ತು, ಯಶಸ್ಸು, ಕೀರ್ತಿ, ಸ್ಥಾನ, ಮಾನ ಹಾಗೂ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ನಿಮ್ಮನ್ನು ಬಹಳ ಎತ್ತರ ಸ್ಥಾನದಲ್ಲಿ ಕೂಡಿಸ್ತಾನೆ, ಬಹಳ ಸಕ್ಸಸ್ ಅನ್ನು ಕೊಡ್ತಾನೆ. ನಾನು ಒಂದು ಮಾತು ಹೇಳ್ತೀನಿ, ತಿಳ್ಕೊಳ್ಳಿ ನೀವು. ಎಷ್ಟು ಚಂದ ಕಾಳಿದಾಸರು ಸಸಾ ಮಹಾಪುರುಷ ರಾಜಯೋಗದ ಬಗ್ಗೆ ಬರೆದಿದ್ದಾರೆ ಅಂದ್ರೆ ಅದನ್ನ ನೋಡ್ಬೇಕು ನೀವು. ಹೌದು, ಶನಿ ಇಲ್ಲಿ ನಿಮ್ಮನ್ನ ಬಹಳ ಎತ್ತರ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಹೌದು, ಸಸಾ ಮಹಾಪುರುಷ ರಾಜಯೋಗದ ಕ್ವಾಲಿಟಿನೇ ಅದು, ಅಲ್ಟಿಮೇಟ್, ಎಕ್ಸ್ಟ್ರಾರ್ಡಿನರಿ, ಸೂಪರ್ ಕ್ವಾಲಿಟಿ. ನೋಡಿ, ಸಸಾ ಮಹಾಪುರುಷ ರಾಜಯೋಗ ಆಗಲಿ, ಹಂಸ ಮಹಾಪುರುಷ ರಾಜಯೋಗ ಆಗಲಿ, ಅದು ಅಲ್ಲದೇನೆ ಇದು ಯಾವುದಿದು ಕುಜ ರುಚಕ ಮಹಾಪುರುಷ ರಾಜಯೋಗ ಆಗಲಿ, ಮಾಲವ್ಯ ಮಹಾಪುರುಷ ರಾಜಯೋಗ ಆಗಲಿ, ಭದ್ರ ಮಹಾಪುರುಷ ರಾಜಯೋಗ ಆಗಲಿ, ಅವೆಲ್ಲ ಬರಬೇಕು ಅಂದ್ರೆ ಜೀವನದಲ್ಲಿ ಪಡ್ಕೋಬೇಕ್ರಿ. ಹೋದ ಕರ್ಮ, ಅದು ಹೋದ ಜನ್ಮದ ಕರ್ಮದ ಫಲವೇ ಇಂತಹ ಯೋಗಗಳು ಬರ್ತಾವೆ. ಇಲ್ಲಾಂದ್ರೆ ಜಾತಕ ಬಹಳ ಕೆಟ್ಟದಾಗಿ ಬರುತ್ತೆ. ಬಟ್ ನಿಮ್ಮ 3ನೇ ಭಾವ ಕೆಟ್ಟಿದೆ ನೋಡಿ, ಕೇತು ಇಲ್ಲಿ ಬರಬಾರ್ದು. ಆಕ್ಚುಲಿ ಸರ್ಪದೋಷ ಜನರೇಟ್ ಮಾಡ್ತಾನೆ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ, ಸರ್ಪದೋಷ ಜನರೇಟ್ ಮಾಡ್ತಾನೆ. 3ನೇ ಭಾವದಲ್ಲಿ ಸರ್ಪದೋಷ ಜನರೇಟ್ ಆದ್ರೆ ಬಹಳ ಕಷ್ಟ ಆಗುತ್ತೆ. ನೋಡಿ, ಇಲ್ಲಿ 1ನೇ ಭಾವದ ಫಲನೂ ಪಡ್ಕೋತೀರಾ ನೀವು. ಏನು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಾ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಾ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಾ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಾ, ಮೆಂಟಲಿ ಕೆಪಬಲ್ ಬಹಳ ಆಗಿರ್ತೀರಾ, ಫಿಸಿಕಲಿ ಬಹಳ ಸ್ಟ್ರಾಂಗ್ ಇರ್ತೀರಾ, ಆಶಯ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಾ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೋತೀರಾ ಸಮಾಜದಲ್ಲಿ, ಒಳ್ಳೆ ಬುದ್ಧಿವಂತಿಕೆ ನಡೀತೀರಾ, ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇದೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಾ. ಇದು 1ನೇ ಭಾವದ ಫಲ. ಬಟ್ ಇಲ್ಲಿ 3ನೇ ಭಾವದ ಫಲ ಬಹಳ ಕೆಟ್ಟದಾಗಿ ಸಿಗುತ್ತೆ ನಿಮಗೆ. ಹೌದು, ಅಕ್ಕ ತಂಗಿಯರ ಜೊತೆಗೆ ಅಥವಾ ಅಣ್ಣ ತಮ್ಮಂದರ ಜೊತೆಗೆ ಸಂಬಂಧ ಸರಿ ಇರೋದಿಲ್ಲ. ನೀವು ಬಹಳ ಧೈರ್ಯಶಾಲಿ ಅಲ್ಲ, ಕೆಲಸಕ್ಕೆ ಏನೋ ಧೈರ್ಯಶಾಲಿ ಅಲ್ಲ ನೀವು. ಆಟಗಳಲ್ಲಿ ರುಚಿ ಕಡಿಮೆ, ನಿಮಗೆ ಬಾಡಿಯಲ್ಲಿ ಸ್ಟ್ರೆಂತ್ ಬಹಳ ಬೇಕಿರುತ್ತೆ. ನಿಮ್ಮ ಕೆಲಸದ ಕೆಪಾಸಿಟಿ ಅಷ್ಟು ಹೇಳ್ಕೊಳ್ಳೋಷ್ಟಿಲ್ಲ. ಹಾರ್ಡ್ ವರ್ಕರ್ ಅಲ್ಲ ನೀವು. ಬರವಣಿಗೆ ಹಾಗೂ ಸಾಹಿತ್ಯ ಕಲೆ ಏನಿದೆ ಅಲ್ಲ, ಅಷ್ಟು ಹೇಳ್ಕೊಳ್ಳೋಷ್ಟು ನಿಮಗೆ ಒಲಿಯೋದಿಲ್ಲ.
ಮಾತಿನಲ್ಲಿ ಒಂದು ಸ್ವಲ್ಪ ಬಿರುಸ್ತನ ಬರುತ್ತೆ, ಕಮ್ಯುನಿಕೇಶನ್ ಕೆಡಿಸ್ಕೋತೀರಾ, ಒಳ್ಳೆ ಟ್ಯಾಲೆಂಟ್ ಅನ್ನು ಪ್ರೆಸೆಂಟ್ ಮಾಡೋಕ್ಕಾಗಲ್ಲ, ಯಾವುದೇ ಕೆಲಸ ಹಿಡಿದ್ರೆ ಪ್ರಯತ್ನಿಸಿಲ್ರಲ್ಲ ನೀವು, ಕೋರ್ಟು ಕಚೇರಿಯಲ್ಲಿ ಫೇಲ್ ಆಗುತ್ತೆ, ತಿರುಗಾಟದಲ್ಲಿನೂ ಫೇಲ್ ಆಗುತ್ತೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಈ ಸರ್ಪದೋಷಕ್ಕೆ ದಯವಿಟ್ಟು ನಾನು ಹೇಳೋದನ್ನ ನಾಗ ಪ್ರತಿಷ್ಠಾಪನೆ ಮಾಡಿಸ್ಕೊಳ್ಳಿ. ಹೌದು, ನಾಗ ಪ್ರತಿಷ್ಠಾಪನೆ ಮಾಡಲೇಬೇಕು, ಇಲ್ಲಾಂದ್ರೆ ಬಹಳ ಕಷ್ಟಕ್ಕೆ ಬೀಳ್ತೀರ ನೀವು. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು. ಹೌದು ನೋಡಿ, ಇಲ್ಲಿ ಒಂದು ಯೋಗ ಆಯ್ತಾ, ನೆನಪಿಟ್ಕೊಳ್ಳಿ, ಇಲ್ಲಿ ಒಂದು ಯೋಗ ಆಯ್ತಾ, ಇಲ್ಲಿ ಎರಡನೇ ಯೋಗ ಕುಜ ವಿಪರೀತ ರಾಜಯೋಗಕ್ಕೆ ಬಂದ. ಕುಜ ವಿಪರೀತ ರಾಜಯೋಗಕ್ಕೆ ಬಂದ. ಇದೊಂಥರ ವಿಚಿತ್ರ ರಾಜಯೋಗ. ಹೌದು, ಇದೊಂದು ಅಲ್ಟಿಮೇಟ್ ಎಕ್ಸ್ಟ್ರಾ ಆರ್ಡಿನರಿ ವಿಪರೀತ ರಾಜಯೋಗ. ಅದನ್ನ ನಾವು ಅದನ್ನ ಅನುಭವಿಸೋರಿಗೆ ಗೊತ್ತದು. ನಾನು ಅನುಭವಿಸಿದ್ದೀನಿ. ಹೆಂಗಂದ್ರೆ ಕುಜದಿಂದ 12 ವರ್ಷ ದಶೆ ಇದೆ ಅನ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ, 3 1 3 4 4 ವರ್ಷ ವಿಪರೀತ ಕಷ್ಟ ಇರುತ್ತೆ ಈ ಒಂದು ದಶೆಯಲ್ಲಿ. ಇದು ಮಾತ್ರ ಹೇಳ್ತೀನಿ ನಿಮಗೆ, ನರಕ ನಮ್ಮ ಮನೆಯಲ್ಲೇ ಇದೆ ಅನ್ಬೇಕು, ನರಕ ನಮ್ಮ ಮನೆ ಪಕ್ಕಕ್ಕೇನೆ ಇರಬೇಕು, ಬಾಗಿಲಲ್ಲಿ ಬಂದು ಕೂತಿದೆ ಅನ್ಬೇಕು. ಆ ರೀತಿ ಕಷ್ಟ ಕೊಡ್ತಾನೆ. ಇನ್ನು 4 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾನೆ, ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭ ಕೊಡ್ತಾನೆ. ಎಷ್ಟು? ಅನ್ಲಿಮಿಟೆಡ್ ಲಾಭ. ಅದು ಯಾವ ಮಟ್ಟಕ್ಕೆ ಲಾಭ ಕೊಡ್ತಾನೆ ಅಂದ್ರೆ, ಮುಟ್ಟಿದ್ದೆಲ್ಲ ವಜ್ರವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ ಅನ್ಬೇಕು. ಹೌದು, ಜೀವನ ಪರ್ಯಂತ ಗಳಿಸಬೇಕಾದ ಗೌರವ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಅವ ಬುದ್ಧಿ ಎಲ್ಲವನ್ನೂ ಈ 4 ವರ್ಷದಲ್ಲಿ ನೀವು ಪಡ್ಕೊಂಡ್ಬಿಡ್ತೀರಾ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ ನಿಮಗೆ. ಹೌದು, ಬನ್ನಿ. ಹಾಗಾದ್ರೆ ಅಷ್ಟಮದಲ್ಲಿ ಬುಧ ಇದ್ದಾನೆ, ಏನ್ ಚಿಂತೆ ಬೇಡ. ಯಾಕಂದ್ರೆ ಅವನು ಸ್ವಗ್ರಹದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಅವನು ಯಾವುದೇ ರೀತಿ ತೊಂದರೆಯನ್ನ ಇಲ್ಲಿ ಕೊಡುವುದಿಲ್ಲ. ಇಲ್ಲಿ ಯಾವುದೇ ರೀತಿ ತೊಂದರೆಯನ್ನ ಕೊಡುವುದಿಲ್ಲ. ಕಾರಣ ಇಷ್ಟೇ, ಅವನು ಇಲ್ಲಿ ತಟಸ್ಥನಾಗ್ತಾನೆ ಇಲ್ಲಿ ಅವನು. ಹೌದು ನೋಡಿ, ಇಲ್ಲಿ ಸೂರ್ಯ, ಶುಕ್ರ, ಗುರು, ರಾಹು ಶಾಂತಿ ಮಾಡಿದ್ರೆ, ನಾನು ಅದನ್ನೇ ಹೇಳ್ತೀನಿ ನೋಡಿ. ಒಂದು ವೇಳೆ ನೀವು ರಾಹು ಶಾಂತಿ ಏನಾದ್ರೂ ಮಾಡಲಿಲ್ಲ ಅಂದ್ರೆ ಇಲ್ಲೇ ನೋಡಿ ಒಂದು ಗ್ರಹಣ ದೋಷ ಆಗುತ್ತೆ. ಎರಡನೇದ್ದು, ಹೌದಾ, ಎರಡನೇದ್ದು ನೀವು ಇಲ್ಲಿ ಪಚ್ಚೆ ಹಾಕ್ಲೇಬೇಕಿಲ್ಲ, ಓಪೆಲ್ ಹಾಕ್ಲೇಬೇಕು, ಓಪೆಲ್ ಹಾಕ್ಬೇಕು, ಪ್ಲಸ್ ಪುಷ್ಯರಾಗನೂ ಹಾಕ್ಬೇಕಿಲ್ಲ. ನೀವು ಇಲ್ಲಿ ಪುಷ್ಯರಾಗನೂ ಹಾಕ್ಬೇಕು. ಅದು ಓಪೆಲ್ ಪುಷ್ಯರಾಗ ನೀವು ಹಾಕೊಂಡ್ರೆ ಲಂಪಟ ದೋಷ ಆಗುತ್ತೆ. ಅದು ಅಲ್ಲದೇನೆ ಗುರು ಚಾಂಡಾಲ ದೋಷ ಆಗುತ್ತೆ. ಈ 3 ದೋಷಗಳಾಗ್ತವೆ 9ನೇ ಭಾವದಲ್ಲಿ. ಯಾರಿಂದ? ಒಬ್ಬನಿಂದ, ರಾಹುವಿಂದ. ಹಾಗಾಗಿ ಇಲ್ಲಿ ನಾಗ ಪ್ರತಿಷ್ಠಾಪನೆ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದು ಉತ್ತಮ. ಯಾಕಂದ್ರೆ ದಿನನಿತ್ಯ ಅದಕ್ಕೆ ಹಾಲು ಇಲ್ಲ ಅರಿಶಿನ ಲೇಪನ ನೀವು ಅಭಿಷೇಕ ಮಾಡೋದ್ರಿಂದ ರಾಹು ಕೇತು ಬಹಳ ಬೇಗ ಶಾಂತಿ ಆಗ್ತವೆ. ಹಾಗಾಗಿ ನೀವು ಮನೆಯಲ್ಲೇ ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಬಟ್ ಪುಷ್ಯರಾಗ ಓಪೆಲ್ ನನ್ನ ಹತ್ರ ಸಿಗುತ್ತೆ, ನಾನು 9 ದಿನ ಪೂಜೆ ಮಾಡ್ಕೊಡ್ತೀನಿ, ನೀವು ಬೇಕಾದಂಗೆ ಯೂಸ್ ಮಾಡ್ಕೋಬಹುದು, ಚಿಂತೆ ಇಲ್ಲ, ಅದಕ್ಕೇನಿಲ್ಲ. ಪುಷ್ಯರಾಗ ಆಗಲಿ ಓಪೆಲ್ ಆಗಲಿ, ನಾನು ಹೇಳೋದು ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು. ಇಲ್ಲಿ ಪುಷ್ಯರಾಗ ಓಪೆಲ್ ಹಾಕೊಳ್ಳಿಲ್ಲ ಅಂದ್ರೆ ಎಷ್ಟು ರಾಜಯೋಗಗಳು ಗೊತ್ತಾ ನಿಮಗೆ? ನೋಡಿ, ಇವನು 2ನೇ ಭಾವದ ಸ್ವಾಮಿ, ಹೌದಾ? ನೋಡಿ, ಇವನು 9ನೇ ಭಾವ ಮತ್ತು 4ನೇ ಭಾವದ ಸ್ವಾಮಿ. ಸೂರ್ಯ 7ನೇ ಭಾವದ ಸ್ವಾಮಿ. ಇಲ್ಲಿ ಚಂದ್ರ ಅಸ್ತಂಗತ ಆಗಿದ್ದಾನೆ, ಬೇಡ, ಅವನು ಸುದ್ದಿನೇ ಬೇಡ ನಮ್ಗೆ, ಅಸ್ತಂಗತ ಆಗ್ಲಿ. ಬಟ್ ಇಲ್ಲಿ ಗುರು ಆಕ್ಟಿವೇಟ್ ಮಾಡ್ಕೋಬೇಕು ನೀವು. ಇಲ್ಲಿ ಗುರುನ ಆಕ್ಟಿವೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ಕಷ್ಟಕ್ಕೆ ಬೀಳ್ತೀರಾ ಮಿಸ್ಟರ್. ನೋಡಿ, ಇಲ್ಲಿ ಗುರುನ ಆಕ್ಟಿವೇಟ್ ಮಾಡ್ಕೋಬೇಕು ನೀವು, ಶುಕ್ರನ ಆಕ್ಟಿವೇಟ್ ಮಾಡ್ಕೋಬೇಕು. ಫಸ್ಟ್ 2ನೇ ಭಾವದ ಫಲವನ್ನು ಏನು ಸಿಗುತ್ತೆ ಅನ್ನೋದು ಹೇಳ್ತೀನಿ ನೋಡಿ. ಒಳ್ಳೆ ವ್ಯವಹಾರಸ್ಥರಾಗ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ದುಡ್ಡಿನ ಒಳ ಅರಿವು ಮತ್ತು ಹೊರ ಅರಿವು ಬಹಳ ಚೆನ್ನಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಗೆ ಸಹಾಯ ತಗೋತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಮನೆಯಲ್ಲಿ ನೆಮ್ಮದಿ ಇರುತ್ತೆ, ಹಣವನ್ನು ಸೇವ್ ಮಾಡ್ತೀರಿ, ಊಟದ ಕಾಳಜಿ ಬಹಳ ಚೆನ್ನಾಗಿರುತ್ತೆ, ನಿಮ್ಮ ಹೊಂದಾಣಿಕೆಯಿಂದ ಜೀವನ ನಡೆಸ್ತೀರಿ, ಪರಿವಾರದ ಸ್ಥಿತಿ ಎಷ್ಟೇ ಕೆಟ್ಟಿದ್ರು ಎತ್ತರಕ್ಕೆ ಒಯ್ತೀರಿ, ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲದಕ್ಕಿಂತ ಸಂಸ್ಕಾರ ಸುಸಂಸ್ಕೃತರಾಗಿ ಬದುಕನ್ನು ಸಾಗಿಸ್ತೀರಿ. ಇದು 2ನೇ ಭಾವದ ಫಲ. ಆದ್ರೆ ಪುಷ್ಯರಾಗ ಹಾಕೊಳ್ಳಿಲ್ಲ ಅಂದ್ರೆ ವೇಸ್ಟ್. ಹೌದು, ಪುಷ್ಯರಾಗ ಹಾಕೊಳ್ಳೇಬೇಕು ನೀವು, ಇಲ್ಲ ಅಂದ್ರೆ ನಡೆಯಲ್ಲ. ಪುಷ್ಯರಾಗ ಮಸ್ಟ್ ಅಂಡ್ ಶುಡ್ ಹಾಕೋಬೇಕು.
ಅದೇ ರೀತಿ 4ನೇ ಭಾವ ಮತ್ತು 7ನೇ ಭಾವದ ಫಲವನ್ನು ನೋಡೋಣ ಬನ್ನಿ. 4ನೇ ಭಾವ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೀತಿ ಇರುತ್ತೆ. ಬಹಳ ಜವಾಬ್ದಾರಿ ವ್ಯಕ್ತಿಯಾಗಿರ್ತೀರಿ. ಮನೆಯ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿಯನ್ನು ತಗೋತೀರಿ. ಯಾವುದೇ ವ್ಯವಹಾರ ಬಿಸ್ನೆಸ್ ಮಾಡ್ರಿ 100ಕ್ಕೆ 100 ಒಳ್ಳೆ ಫಲವನ್ನು ಪಡಿತೀರಿ. ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಒಳ್ಳೆ ಪ್ರಾಪರ್ಟಿ ಇದೆ. ಹೈಯರ್ ಎಜುಕೇಶನ್ ಹೋಗುತ್ತೆ. ಎಲ್ಲರ ಜೊತೆಗೂ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ. ಮನೆಯ ಸ್ಥಿತಿ ಬಹಳ ಎತ್ತರಕ್ಕೆ ತಗೊಂಡು ಹೋಗ್ತೀರಿ. ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ. ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನಡ್ಕೋತೀರಿ. ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ಅದು ಅಲ್ದೇನೆ ಆಭರಣ, ಬಂಗಾರ, ವಜ್ರ, ವೈಡೂರ್ಯ ಇತ್ಯಾದಿಗಳನ್ನು ಖರೀದಿ ಮಾಡುವುದಲ್ಲದೆ ಮನೆ, ಶಾಪು ಮತ್ತು ತೋಟವನ್ನು ಖರೀದಿ ಮಾಡುವಷ್ಟು ಕೆಪಬಲ್ ಆಗಿರ್ತೀರಿ. ಇದು 4ನೇ ಭಾವದ ಫಲ. ಅದೇ ರೀತಿ 7ನೇ ಭಾವದ ಫಲನೂ ಇಲ್ಲಿ ಎಕ್ಸ್ಟೆಂಡ್ ಪಡಿತೀರಿ. ನೀವು ಒಳ್ಳೆ ದಾಂಪತ್ಯ ಸಿಗುತ್ತೆ. ನಿಮಗೆ ಒಳ್ಳೆ ಹೆಂಡತಿ ಸಿಗ್ತಾಳೆ. ಹೆಂಡತಿ ಗುಣಗಳು ಬಹಳ ಚೆನ್ನಾಗಿರುತ್ತೆ. ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ. ದಿನನಿತ್ಯ ಬರುವಂತಹ ದುಡ್ಡಿಗೆ ಏನು ಕಡಿಮೆ ಇರುವುದಿಲ್ಲ. ಒಳ್ಳೆ ಸೆಕ್ಸುವಲ್ ಲೈಫ್ ಅನ್ನು ಎಂಜಾಯ್ ಮಾಡ್ತೀರಿ. ಒಳ್ಳೆ ಪಾರ್ಟ್ನರ್ಶಿಪ್ ಇರುತ್ತೆ. ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಒಳ್ಳೆ ದಿನನಿತ್ಯದ ನಡವಳಿಕೆ. ಒಂದಿನ ಕಷ್ಟ ಒಂದಿನ ಸುಖ ಅಂತೇನಿಲ್ಲ. ಯಾವಾಗಲೂ ಸುಖದಿಂದ ಬದುಕ್ತೀರಿ. ಅದು ಅಲ್ಲದೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ 100ಕ್ಕೆ 100 ಲಾಭ ಪಡ್ಕೋತೀರಿ. ಇಲ್ಲ ಅಂದ್ರೆ ಪ್ರೊಫೆಷನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರು ಮಾಡ್ತೀರಿ. ಇದು 7ನೇ ಭಾವದ ಫಲ. ನೆನಪಿಟ್ಕೊಳ್ಳಿ, ಶುಕ್ರನ ಓಪೆಲ್ ಹಾಕ್ಬೇಕು, ಗುರುವಿನ ಪುಷ್ಯರಾಗ ಹಾಕ್ಬೇಕು. ಹಾಕಿದ್ರೆ ಮಾತ್ರ ಇಲ್ಲೇ ಯೋಗಗಳು, ಇಲ್ಲ ಅಂದ್ರೆ ಇಲ್ಲ. ಅವರ 9ನೇ ಭಾವದ ಫಲ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ. ಭಾಗ್ಯವಂತರಾಗಿರ್ತೀರಿ. ಒಳ್ಳೆ ಪ್ರಾಪ್ತಿಯನ್ನು ಪಡ್ಕೋತೀರಿ. ತಂದೆಯ ಜೊತೆಗೆ ಸಂಬಂಧ ಚೆನ್ನಾಗಿರುತ್ತೆ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಗೆಲುವು ಸದಾ ನಿಮ್ದಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ. ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಬಹಳ ಲಕ್ಕಿಯಾಗಿರ್ತೀರಿ. ಪುಣ್ಯದ ಕೆಲಸ ಮಾಡ್ತೀರಿ. ಮನೆಯಲ್ಲಿ ಒಳ್ಳೆ ನೆಮ್ಮದಿಯನ್ನು ತಗೊಂಡು ಬರ್ತೀರಿ. ಮಿಸ್ಟರ್ ಚಂದ್ರೇಶ್, ಇಲ್ಲಿ ಪುಷ್ಯರಾಗ ಮತ್ತು ಓಪೆಲ್ ಬಹಳ ಇಂಪಾರ್ಟೆಂಟು. ಹಾಕೊಂಡ್ರೆ ಮಾತ್ರ, ಹಾಕೊಂಡು ಇದನ್ನು ರಾಹು ಶಾಂತಿ ಮಾಡಿದ್ದೆ ಕರೆ ಆದರೆ 1ನೇ ಯೋಗ ನೀಚಭಂಗ ರಾಜಯೋಗ. ಅತಿ ದೊಡ್ಡ ಯೋಗ ಇದು, ನೀಚಭಂಗ ರಾಜಯೋಗ. 2ನೇ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. 3ನೇ ಯೋಗ ಗುರುಭ್ಯ ಯೋಗ. ಹೌದು, ನೀಚಭಂಗ ರಾಜಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಗುರುಭ್ಯ ಯೋಗ. ಈ 3 ಯೋಗಗಳು ಬಹಳ ತೊಂದರೆ ಕೊಡ್ತಾವ, ಬಹಳ ಎತ್ತರಕ್ಕೆ ಬೆಳೆಸ್ತಾವ. ಹೌದು, ಒಂದ್ ವೇಳೆ ನೀವೇನಾದರೂ ರಾಹು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಗ್ರಹಣ ದೋಷ, ಗುರುಚಾಂಡಾಲ ದೋಷ, ಲಂಪಟ ದೋಷ ಇಡೀ ಜೀವನವನ್ನು ಹಾಳು ಮಾಡುತ್ತೆ. ಫಸ್ಟ್ ನೀವು ಮಾಡ್ಕೋಬೇಕಾಗಿದ್ದು ನಾಗ ಪ್ರತಿಷ್ಠಾಪನೆ. ಅದಾದ್ಮೇಲೆ ನೀವು ಪುಷ್ಯರಾಗ ಮತ್ತು ಓಪೆಲನ್ನು ಹಾಕಿದ್ದೇ ಕರೆ ಅಂದ್ರೆ ಈ 3 ರಾಜಯೋಗಗಳು ಆಗ್ತಾವು. ನೋಡಿ, ನೀಚಭಂಗ ರಾಜಯೋಗ ಯಾರು? ರಜನಿಕಾಂತ್, ಡಾಕ್ಟರ್ ರಾಜ್ಕುಮಾರ್ ಅವರು, ರತನ್ ಲಾಲ್ ಇವರು ಟಾಟಾ ಅವರು, ಇಂದಿರಾ ಗಾಂಧಿ ನೀಚಭಂಗ ರಾಜಯೋಗ, ಮೋದಿಜಿ ನೀಚಭಂಗ ರಾಜಯೋಗ, NT ರಾಮರಾವ್ ನೀಚಭಂಗ ರಾಜಯೋಗ, ಶಿವಾಜಿ ಗಣೇಶ ನೀಚಭಂಗ ರಾಜಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ನೋಡಿ, ಸಂಪತ್ತು, ಐಶ್ವರ್ಯ, ಕೀರ್ತಿ ಎಲ್ಲರಿಗೂ ಇರುತ್ತೆ. ಈಗ ನಾನು ನೀಚಭಂಗ ರಾಜಯೋಗದಲ್ಲಿ ಏನೇನು ಸಿಗುತ್ತೆ ಅಂತ ಹೇಳುವ ಬರಲಿ ನಾನು ನಿಮ್ಗೆ ಹೆಸರು ಹೇಳಿದೆ. ಒಂದು, ನಿಮ್ಗೆ ಒಳ್ಳೆ ಹೆಸರು ಸಿಗುತ್ತೆ, ಒಳ್ಳೆ ಸಂಪತ್ತು ಸಿಗುತ್ತೆ, ಒಳ್ಳೆ ಐಶ್ವರ್ಯ ಸಿಗುತ್ತೆ, ಒಳ್ಳೆ ನೀತಿ ಸಿಗುತ್ತೆ, ಒಳ್ಳೆ ಯಶಸ್ಸು ಸಿಗುತ್ತೆ, ಒಳ್ಳೆ ಸ್ಥಾನಮಾನ ಸಿಗುತ್ತೆ. ಜೀವನದಲ್ಲಿ ಎಲ್ಲವೂ ಸಿಗುತ್ತೆ, ಸಕ್ಸಸ್. ಅದನ್ನ ನೀವು ಓಪೆಲ್ ಹಾಕೊಂಡ್ರೆ ಮಾತ್ರ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುತ್ತಿ. ಗುರುಭ್ಯ ಯೋಗದಲ್ಲಿ ಆಶೀರ್ವಾದ ಬಹಳ ಬೇಗ ಸಿಗುತ್ತೆ. ಗುರುವಿನ ಬಲ ಯಾವತ್ತೂ ನಿಮಗೆ ಇದ್ದೇ ಇರುತ್ತೆ. ಪುಷ್ಯರಾಗ ಓಪೆಲ್ ಹಾಕ್ಲೇಬೇಕು, ಹಾಕ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಇಲ್ಲಿ ಯಾರ ಜಾತಕದಲ್ಲಿ ಈ 3 ರಾಜಯೋಗ ಆಗ್ತಾವ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇನೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ,
ಹಾಗೂ ಸಾಮಾಜಿಕ ಧಾರ್ಮಿಕ ಮುಖ್ಯ ಕೆಲಸಗಳು. ಅದು ಅಲ್ಲದೆ ಮಾನ ಪ್ರತಿಷ್ಠೆ, ಯಶಸ್ಸು, ಸ್ಥಾನ ಮಾನ, ಅಂತಸ್ತು, ಸಂಪತ್ತು, ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ನಿಮ್ಮನ್ನು ಬಹಳ ಎತ್ತರಕ್ಕೆ ತಗೊಂಡೋಗ್ತಾನೆ ದೇವರು. ಹೌದು, ಕಾಳಿದಾಸನ ಕೃತಿಯಲ್ಲಿ ನೀಚಭಂಗ ರಾಜಯೋಗದ ಬಗ್ಗೆ ಬಹಳ ಚೆನ್ನಾಗಿ ಬರೆದಿದ್ದಾರೆ. ವಾಲ್ಮೀಕಿಯವರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅದಕ್ಕೆ ನಾನು ವೇದಿಕ್ ಅಸ್ಟ್ರಾಲಜಿ ಅನ್ನೋದು, ಮ್ಯಾನಿಪುಲೇಟೆಡ್ ಅಸ್ಟ್ರಾಲಜಿ ಅಲ್ಲ ಇದು. ನಾನು ಹೇಳ್ತಾ ಇರೋದು ವೇದಿಕ್, ಪ್ಯೂರ್ ವೇದಿಕ್, ಋಷಿಮುನಿಗಳು ಬರೆದಂತ ಇದು. ಅದು ನಾನು ಹೇಳ್ತಾ ಇರೋದು ನಿಮಗೆ. ಒಳ್ಳೆ ದೊಡ್ಡ ರಾಜಯೋಗಗಳು ನೀವು ಮೂರು. ದಯವಿಟ್ಟು ನಾನು ಹೇಳ್ತೀನಿ, ಓಪೆಲ್ಲ ಪುಷ್ಯರಾಗ ಹಾಕೊಳ್ಳಿ, ಬಹಳ ಎತ್ತರಕ್ಕೆ ಬೆಳಿತೀರಾ ಅಂತ ಹೇಳ್ತಾ ಬನ್ನಿ. ನಾಗ ಪ್ರತಿಷ್ಠಾಪನೆ ಆಗ್ಲೇಬೇಕು. ಚಂದ್ರಶಾಂತಿ ಅವಶ್ಯಕತೆ ಇಲ್ಲ, ಅಸ್ತಂಗತ ಆಗಿದ್ದೇನೆ. ಸೂರ್ಯ ಒಳ್ಳೆಯವನಾಗ್ಬಿಟ್ಟ, ನೀಚಭಂಗ ಆಗಿ. ಆಮೇಲೆ ಇನ್ನೊಂದು ಯೋಗ ಹೇಳಿಲ್ಲ ನಿಮ್ಗೆ, ವಿಕ್ರಮಾದಿತ್ಯ ರಾಜಯೋಗನೂ ಆಗುತ್ತಿಲ್ಲ. ದೊಡ್ಡ ರಾಜಯೋಗ ಅದು, ವಿಕ್ರಮಾದಿತ್ಯ ರಾಜಯೋಗ. ಸೂರ್ಯ ಮತ್ತು ಶುಕ್ರನ ಯುತಿಯಿಂದ ಸೂರ್ಯ ನೀಚ ಭಂಗ ಆದ್ರೆ, ನೀವು ಒಪ್ಪೆಲ್ ಹಾಕೊಂಡಾಗ ಸೂರ್ಯ ನೀಚ ಭಂಗ ಆಗ್ತಾನೆ. ನೀಚ ಭಂಗ ಆಗಿ ಒಳ್ಳೆಯವನಾಗಿದ್ರಿಂದ ನೀಚಭಂಗ ರಾಜಯೋಗ ಜನರೇಟ್ ಆಗ್ತದೆ. ಸೂರ್ಯ ಮತ್ತು ಶುಕ್ರನ ಯುತಿಯನ್ನು ನಾವು ಏನಂತ ಕರಿತೀವಿ? ವಿಕ್ರಮಾದಿತ್ಯ ರಾಜಯೋಗ ಅಂತ ಕರಿತೀವಿ. ಹೌದು, ಅದನ್ನ ಅಖಂಡ ಸಾಮ್ರಾಜ್ಯ ಯೋಗ ಅಂತಲೂ ಕರೀತಾರೆ ಒಂದೊಂದು ಹಿಂದೆ ಈ ಕಡೆ. ಅಂದ್ರೆ ನೀವು ಸ್ವಂತ ಬಿಸ್ನೆಸ್ ಮಾಡ್ತೀರಾ, ಇಲ್ಲ ಸ್ವಂತ ಒಂದು 20-30 ಮಂದಿ ಕೆಲಸಕ್ಕೆ ಇಟ್ಕೊಂಡು ಅವ್ರ ಜೀವನದ ದಾರಿಯನ್ನು ತೋರಿಸ್ತೀರಾ, ಅವ್ರ ಊಟ ಹಾಕ್ತೀರಾ, ಒಬ್ಬ ಒಳ್ಳೆ ಸ್ಥಾನ ಮಾನ ಎತ್ತರಕ್ಕೆ ಬೆಳಿತೀರಾ ಅಂತ ಅರ್ಥ ವಿಕ್ರಮಾದಿತ್ಯ ರಾಜಯೋಗ. ನೋಡಿ, 9ನೇ ಮನೆಯಲ್ಲಿ 4 ರಾಜಯೋಗ ಆಗ್ತಾವೆ ಬರೇ 3 ಕೆಲಸ ಮಾಡೋದ್ರಿಂದ. ಯಾವ 3 ಕೆಲಸ? ಅವು 3 ಕೆಲಸ ಯಾವಪ್ಪ ಅಂದ್ರೆ, ಒಂದನೇದ್ದು ರಾಹು ಶಾಂತಿ ಮಾಡ್ಕೊಳ್ಳೋದ್ರಿಂದ. ಏನು? ಒಂದನೇದ್ದು ರಾಹು ಶಾಂತಿ ಮಾಡ್ಕೊಳ್ಳೋದ್ರಿಂದ, ಅಂದ್ರೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದ್ರಿಂದ ರಾಹು ಕೇತು ಶಾಂತಿ ಆಗ್ತಾರೆ. ಆಮೇಲೆ 2ನೇದ್ದು ಓಪೆ ಹಾಕೊಳ್ಳೋದ್ರಿಂದ, 4ನೇದ್ದು ಪುಷ್ಯರಾಗ ಹಾಕೊಳ್ಳೋದ್ರಿಂದ ನಿಮಗೆ ಟೋಟಲ್ ಎಷ್ಟು 4 ರಾಜಯೋಗಗಳು 9ನೇ ಮನೆಯಲ್ಲಿ ಬರುತ್ತೆ. ಸೂಪರ್. ಸೊ ದಯವಿಟ್ಟು ನೀವು ಹೇಳಿದ್ದನ್ನ ಮಾಡ್ಕೊಳ್ಳಿ. ಬನ್ನಿ, ಗ್ರಹಗಳ ದೃಷ್ಟಿಯನ್ನ ನೋಡೋಣ. ದೃಷ್ಟಿನೂ ಬಹಳ ಇಂಪಾರ್ಟೆಂಟ್ ರೀ ಗ್ರಹದ್ದು. ಹೌದು, ಹೆಂಗೆ ಅಂತೀರಾ ನೋಡಿ. ಇದು ನೋಡಿ, ಶನಿ ಸೀದಾ 3ನೇ ಭಾವ ನೋಡ್ತಾನೆ. ಶನಿ ಸೀದಾ 3ನೇ ಭಾವ ನೋಡ್ತಾನೆ. 1 ಸೆಕೆಂಡ್, ಯಾಕೋ ಒಂಥರ ಕನ್ಫ್ಯೂಸ್ ಆಗ್ತದೆ ನೋಡಿ. ಅದಾದ್ಮೇಲೆ ಸೀದಾ ನಿಮ್ಮ 7ನೇ ಭಾವ ನೋಡ್ತಾನೆ. ಅದಾದ ಸೀದಾ 10ನೇ ಭಾವ ನೋಡ್ತಾನೆ. 1ರಲ್ಲಿ ಒಳ್ಳೆ ವ್ಯಕ್ತಿತ್ವ, 3ರಲ್ಲಿ ಕೇತುವಿನಿಂದ ಆಗುವಂತ ಎಲ್ಲ ಅಶುಭ ಫಲವನ್ನು ನಿವಾರಣೆ ಮಾಡ್ತಾನೆ. 7ರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ. 10ರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ. ಅದೇ ರೀತಿ ಗುರು ಸೀದಾ ನಿಮ್ಮನ್ನು ನೋಡ್ತಾನೆ, ಮತ್ತೆ 3ನೇ ಭಾವ ನೋಡ್ತಾನೆ, ಆಮೇಲೆ ನಿಮ್ಮ 5ನೇ ಭಾವ ನೋಡ್ತಾನೆ. ಏನಾದರೂ ವಿದ್ಯೆ ಕೊಟ್ಟರೆ ಗುರುನೇ ಕೊಡ್ಬೇಕು ನಿಮಗೆ, ಅಲ್ಲಿ ಅಸ್ತಂಗತ ಆಗಿದ್ದಾನೆ. ಹಾಗಾಗಿ ನಾನು ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ಆದಷ್ಟು ಬೇಗ ಪುಷ್ಯರಾಗ ಓಪೆಲ್ ಹಾಕೊಳ್ಳಿ. 9 ದಿನ ಅದಕ್ಕೆ ಶಕ್ತಿ ತುಂಬಿ ಕೊಡ್ತೀನಿ. ಒಂದು ಫೋನ್ ಮಾಡಿ ಚಂದ್ರೇಶ್ ಅವರೇ. ಹೌದು, ಬೇಜಾರಾಗ್ಬೇಡಿ ದಯವಿಟ್ಟು. ನೋಡಿ, ಕುಜನೂ ಅಷ್ಟೇ ವಿಪರೀತ ರಾಜಯೋಗದಲ್ಲಿ ನಿಮ್ಮ 9ನೇ ಭಾವ ನೋಡ್ತಾನೆ. ಅದಾದ್ಮೇಲೆ 12ನೇ ಭಾವ ನೋಡ್ತಾನೆ. ಅದಾದ್ಮೇಲೆ ನಿಮ್ಮನ್ನು ನೋಡ್ತಾನೆ. ವಿದೇಶಿ ಯೋಗ ಇದೆ ನಿಮಗೆ. 4, 5, 6 4, 5, 6, 7 ಯೋಗಗಳು ನಿಮಗೆ ಟೋಟಲ್. ವಿದೇಶಿ ಯೋಗನೇ ಇದೆ. ಕುಜನಿಂದ ವಿದೇಶಿ ಯೋಗ ಆಗ್ಬೋದು. ಸೊ 1ನೇ ಭಾವ ಓಕೆ, 2ನೇ ಭಾವ ಓಕೆ, 3ನೇ ಭಾವನೂ ಓಕೆ, 4ನೇ ಭಾವ ಓಕೆ, 5ನೇ ಭಾವ ಓಕೆ, 6ನೇ ಭಾವ ಓಕೆ, 7 ಓಕೆ, 8 ಓಕೆ, 9 ಓಕೆ, 10 ಓಕೆ, 11 ಓಕೆ, 12 ಓಕೆ. ಸೊ ಜಾತಕ ಚೆನ್ನಾಗಿದೆ. ನಾನು ಹೇಳೋದು ಇಷ್ಟೇ ನಿಮಗೆ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. 7 ಕ್ಯಾರೆಟ್ ಓಪೆಲ್ ಹಾಕೊಳ್ಳಿ, ಪ್ಲಸ್ 7 ಕ್ಯಾರೆಟ್ ಪುಷ್ಯರಾಗ ಹಾಕೊಳ್ಳಿ. ಯು ವಿಲ್ ಬಿ ಒನ್ ಆಫ್ ದ ಮೋಸ್ಟ್ ಅಚೀವರ್ ಆಗ್ತೀರಾ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಆಹಾ, ಏನ್ ಮಾತಾಡಂಗಿಲ್ಲ. ದಾಂಪತ್ಯದ ಜೀವನ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ನಿಮ್ದು. ಅದರಲ್ಲಿ ಯಾವ, ಯಾಕಂದ್ರೆ ಇಲ್ಲೇ ಸಸ ಮಹಾಪುರುಷ ರಾಜಯೋಗ ಆಗುದಲ್ದೇನೆ ಇಲ್ಲೇ ರುಚಕ ಮಹಾಪುರುಷ ರಾಜಯೋಗನೂ ಆಗಿದೆ. ಹಾಗಾಗಿ ಮದುವೆ ಆದ್ಮೇಲೆ ಬಹಳ ದೊಡ್ಡ ಜೀವನವನ್ನು ನೀವು ಕಳೀತೀರಿ. ಹೌದು, ಅತಿ ದೊಡ್ಡ ಜೀವನವನ್ನ. ಹೌದು, ಬಹಳ ಎತ್ತರಕ್ಕೆ ಹೋಗ್ತೀರಿ. ನಿಮ್ಗೆ ಮದುವೆ ಆಗಿದೆಯಲ್ಲ ಗೊತ್ತಿಲ್ಲ ನನಗೆ.
ನೀವು ಅದನ್ನ ನಮ್ಗೆ ಹೇಳಿಲ್ಲ. ಬಟ್ ಮದುವೆ ಆಗಿದ್ದರೆ ಮಾತ್ರ 100% ಒಳ್ಳೆ ಜೀವನ. ಹೌದು, ಲೈಫ್ ಚೇಂಜ್ ಆಗಿಬಿಡುತ್ತೆ. ಇದು ಮಾತ್ರ ಹೇಳಬಲ್ಲೆ ನಾನು. ಹೌದು. ಓಹೋ, ಕೆಲಸ. ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ, ಶನಿ ಬಂದು ಇದರಲ್ಲಿ ಕೂತಿದ್ದಾನೆ. ಯಾವುದಾದ್ರೂ ಬಿಸ್ನೆಸ್ ಮಾಡಿ 100ಕ್ಕೆ 100. ಹೌದು, 100ಕ್ಕೆ 100. ಅದೇ ಹೇಳ್ತೀನಿ ನಾ, ಪುಷ್ಯರಾಗ ಹಾಕೊಳ್ಳಿ, ಓಪೆಲ್ ಹಾಕೊಳ್ಳಿ, ಬಹಳ ಬೆಳಿತೀರಾ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಯಾವ ದಶೆಯಲ್ಲಿದೆ ಅಂತ ಹೇಳ್ತೇನೆ. ಅದೊಂದು ಸದ್ಯ ನೀವು ಬುಧ ದಶೆಯಲ್ಲಿದ್ದೀರಾ, ನೋ ಪ್ರಾಬ್ಲಮ್. ಅಷ್ಟು ಹೇಳ್ಕೊಳ್ಳೋಷ್ಟು ತೊಂದರೆ ಕೊಡಲ್ಲ, ಯಾಕಂದ್ರೆ ಉಚ್ಚ ಸ್ಥಾನದಲ್ಲಿದ್ದಾನೆ, ತಟಸ್ತಾ ಇದ್ದಾನೆ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ಲಸ್ 7 ಕ್ಯಾರೆಟ್ ಓಪೆಲ್ಲು ಪುಷ್ಯರಾಗ ಹಾಕೊಳ್ಳಿ. ಬಹಳ ಒಳ್ಳೆಯದಾಗುತ್ತೆ.